Hello students, today we see continued part of the prose Gentleman of Rio and Medio. That is part number 5. In this video, we are going to discuss questions and answers. Question number 1. Don Anselmo's appearance and manners were quite unusual. How would you support this statement based on the text? ಡಾನ್ ಅನ್ಸಲ್ಮೋನ ಅಪಿಯರೆನ್ಸ್ ಇರಬಹುದು ಮತ್ತು ನಡತೆ ಇರಬಹುದು, ಅದು ಸಾಮಾನ್ಯ ರೀತಿಯಲ್ಲಾಗಿದ್ದಿಲ್ಲ, ಒಂಥರ ಡಿಫರೆಂಟ್ ಆಗಿತ್ತು. ಹಾಗೆ ಕಾರಣ ಕೊಡಿ ಅಂತ ಹೇಳಿದ್ದಾರೆ. ಆನ್ಸರ್ ಫಾರ್ ದಿಸ್: ಡಾನ್ ಅನ್ಸೆಲ್ಮೋ ಓರ್ ದ ಓಲ್ಡ್ ಗ್ರೀನ್ and long faded coat. He wore torn clothes and his fingertips showed through them. He carried out a worn out umbrella as a stick. A dark young boy with eyes like a gazelle always followed him. Though he was an old man, he bowed to all and removed his hat and gloves slowly and carefully. The manner of him removing the hat is similar to that of Charlie Chaplin. Once did that in a picture in a bank. He was the janitor. Question number 2. Whose argument do you agree with, Don Anselmo's or the storytellers? Give reasons. ಎರಡನೇ ಪ್ರಶ್ನೆಯಲ್ಲಿ ನೀವು ಯಾರ ವಾದವನ್ನು ಒಪ್ಪುತ್ತೀರಿ ಎಂದು ಕೇಳಿದ್ದಾರೆ. ಯಾರ ವಾದವನ್ನು ಒಪ್ತೀರಾ? ಡಾನ್ ಅನ್ಸೆಲ್ಮೋನ ವಾದವನ್ನು ಒಪ್ತೀರಾ ಅಥವಾ ಸ್ಟೋರಿ ಟೆಲ್ಲರ್ನ ವಾದವನ್ನು ಒಪ್ತೀರಾ? ಅದಕ್ಕೆ ಕಾರಣಗಳನ್ನು ನೀಡಿ ಅಂತ ಕೇಳಿದ್ದಾರೆ ಪ್ರಶ್ನೆಯನ್ನು. We agree with Don Anselmo's argument. When he sold his property, he was a man of principles and he was stick to his words. So he refused to take more than the amount agreed upon. In the second incident, the tree was planted in the name of a newborn child. All the trees belonged to children only. Though it is unusual, he had no right to sell them. ನಾವು ಇಲ್ಲಿ ಡಾನ್ ಅನ್ಸೆಲ್ಮೋನ ವಾದವನ್ನ ಒಪ್ಪಬೇಕಾಗತ್ತೆ. ಯಾಕಂದ್ರೆ ಅವನು ಒಬ್ಬ ತತ್ವಗಳಿಗೆ ಬದ್ಧನಾಗಿರ್ತಕ್ಕಂಥ ವ್ಯಕ್ತಿ ಮತ್ತು ತನ್ನ ಮಾತಿಗೆ ಬದ್ಧನಾಗಿರ್ತಕ್ಕಂಥ ವ್ಯಕ್ತಿ. ಯಾಕಂದ್ರೆ ಅಮೆರಿಕನರು ಹೆಚ್ಚು ಹಣವನ್ನು ಕೊಡಲು ಬಂದಾಗ ಆ ಹಣವನ್ನು ತೆಗೆದುಕೊಳ್ಳಲು ನಿರಾಕರಿಸಿದನು. ಇನ್ನೊಂದು ಘಟನೆಯಲ್ಲಿ ತನ್ನ ಭೂಮಿಯಲ್ಲಿ ಪ್ರತಿಯೊಂದು ಜನಿಸಿದ ಮಗುವಿಗೆ ಒಂದೊಂದು ಟ್ರೀಯನ್ನು ನೆಡ್ತಾ ಹೋದ. ಇದು ಕೂಡ ಅವನ ಒಂದು ಒಳ್ಳೆ ಗುಣ ಅಂತ ಹೇಳ್ಬೋದು. ಸೊ ಈ ಎಲ್ಲಾ ಕಾರಣಕ್ಕಾಗಿ ನಾವು ಡಾನ್ ಅನ್ಸೆಲ್ಮೋನ ವಾದವನ್ನ ಒಪ್ಪಬೇಕಾಗುತ್ತೆ. ಡಾನ್ ಅನ್ಸೆಲ್ಮೋ was passionate about his land and the children of Rio and Medio. Which details in the text support this statement? Write them. ನೋಡಿ, ಡಾನ್ ಅನ್ಸೆಲ್ಮೋ ಮಕ್ಕಳ ಬಗ್ಗೆ ಅಪಾರ ಪ್ರೀತಿಯನ್ನು ಹೊಂದಿದ್ದ, ಉತ್ಕಟವಾದ ಭಾವನೆಯನ್ನು ಹೊಂದಿದ್ದ. ಹಂಗಾದ್ರೆ ಅದರ ಬಗ್ಗೆ ವಿವರಣೆಯನ್ನು ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ. Don Anselmo was very much passionate about his land and the children. His land had come from his ancestors. He took possession of his house from his mother. Everyone in the village were his relatives, and the children were his sobrinos and nietos and grandchildren. Every time a child had been born in Rio and Medio, a tree was planted in its name. ನೋಡಿ, ಡಾನ್ ಅನ್ಸೆಲ್ಮೋ ಒಂದು ಒಳ್ಳೆಯ ಭಾವನೆ, ಒಂದು ಉತ್ಕಟವಾಗಿರ್ತಕ್ಕಂಥ ಅಭಿಪ್ರಾಯವನ್ನ ಮಕ್ಕಳ ವಿಷಯ ಹೊಂದಿದ್ದ. ಹಾಗೆ ಅಂತಂದ್ರೆ ನೋಡಿ, ಆತ ಇರ್ತಕ್ಕಂಥ ಮನೆ ಇರ್ಬೋದು, ಆಮೇಲೆ ಆತ ಉಳುಮೆ ಮಾಡ್ತಕ್ಕಂಥ ನೆಲ ಇರ್ಬೋದು, ಅವೆಲ್ಲವೂ ತನ್ನ ಪೂರ್ವಜರಿಂದ ಬಳುವಳಿಗೆ ಪಡೆದುಕೊಂಡಂತ
ಗಿಫ್ಟ್ ಅಂತ ಹೇಳ್ಬೋದು. ಇನ್ನು ಮಕ್ಕಳ ವಿಷಯಕ್ಕೆ ಏನ್ ಮಾಡಿದ ಅಂತಂದ್ರೆ, ಆ ರಿಯೂನಿಯನ್ ಮಠದಲ್ಲಿ ಜನಿಸಿರ್ತಕ್ಕಂಥ ಪ್ರತಿ ಮಗುವಿಗೂ ಒಂದೊಂದು ಗಿಡವನ್ನ ನೆಟ್ಟು ಮಕ್ಕಳ ಭವಿಷ್ಯದ ಮುನ್ನುಡಿಗೆ ಇವರೊಂದು ದಾರಿಯನ್ನ ತೋರಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಆ ರಿಯೂನಿಯನ್ ಮೇಳದಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಆಲ್ ಅಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ಮಕ್ಕಳು ಈತನ ಸಹೋದರ ಅಥವಾ ಸಹೋದರಿಯ ಮಕ್ಕಳು ಮತ್ತು ಮೊಮ್ಮಕ್ಕಳಾಗಿದ್ರು. ಅಂದ್ರೆ ನಾವು ಈಗ ತರ ಹೇಳಿದೀವಿ ಸಾಬ್ರಿನೋಸ್ ಅಂಡ್ ನಿಯೋಟೋಸ್ ಅಂತ ಹೇಳಿ. ಈ ಎಲ್ಲಾ ಅಂಶಗಳಿಂದ ಡಾನ್ ಅನ್ಸೆಲ್ಮೋ ಮಕ್ಕಳ ಬಗ್ಗೆ ಅತಿ ಉತ್ಕಟವಾಗಿರ್ತಕ್ಕಂಥ ಭಾವನೆಯನ್ನು ಹೊಂದಿದ್ದ ಅಂತೇಳಿ ಈ ಮೂಲಕ ಹೇಳ್ಬೋದು. ಕ್ವಶನ್ ನಂಬರ್ 4. Don Anselmo's reaction to the offer of more money was not expected. Justify this statement. ಯಾವಾಗ ಅಮೆರಿಕನರು ನೋಡು ಡಾನ್ ಅನ್ಸೆಲ್ಮೋ ನೀನು ಜಾಸ್ತಿ ಲ್ಯಾಂಡ್ ಹೊಂದಿದ್ಯಾ, ನಾವು ಜಾಸ್ತಿ ಮನಿ ಕೊಡ್ತೀವಿ ಅಂತ ಹೇಳಿದ್ರು, ಆವಾಗ ಡಾನ್ ಅನ್ಸೆಲ್ಮೋ ರಿಯಾಕ್ಷನ್ ಬೇರೆ ಆಗಿತ್ತು. ಕಾರಣ ಏನು, ಅದನ್ನ ಸಮರ್ಥನೆ ಕೊಡಿ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಆನ್ಸರ್ ಫಾರ್ ದಿಸ್: ಡಾನ್ ಅನ್ಸೆಲ್ಮೋ refusing the extra money offered by Americans, though after surveying the land, rate was double, but he agreed to sell his land for $1,200, and that's the final price. So he was the man of principle. Americans offered him almost double amount, but he was not ready to take extra money because he was the man of principles. ನೋಡಿ, ಡಾನ್ ಅನ್ಸೆಲ್ಮೋ ಆತನಿಗೆ ಅಮೇರಿಕನ್ಸು ನೋಡಪ್ಪ ನೀನ್ ಜಾಸ್ತಿ ಲ್ಯಾಂಡ್ ಇದೆ, ನಾವು ಜಾಸ್ತಿ ಮನಿ ಕೊಡ್ತೀವಿ ಅಂತ ಆಫರ್ ಮಾಡಿದ್ರು. ಆದ್ರೆ ಡಾನ್ ಅನ್ಸೆಲ್ಮೋ ತಗೊಳಿಕ್ ರೆಡಿ ಇಲ್ಲ. ಅಂದ್ರೆ ಅವ್ರು ಎಷ್ಟು ಆಫರ್ ಮಾಡಿದ್ರು? ಆಲ್ಮೋಸ್ಟ್ ಡಬಲ್ ಅಮೌಂಟ್. ಈ ಮೊದಲು ಎಷ್ಟು ಆಫರ್ ಮಾಡಿದ್ರು? ಅವರು $1,200 ಆಫರ್ ಮಾಡಿದ್ರು. ಸೊ ಆಲ್ಮೋಸ್ಟ್ ಡಬಲ್ ಅಂದ್ರೆ $2,400. ಬಟ್ ಡಾನ್ ಅನ್ಸೆಲ್ಮೋ ತಗೊಳ್ಳಕ್ಕೆ ಒಪ್ಪಲಿಲ್ಲ. ಬಿಕಾಸ್ ಅವನು ತತ್ವಗಳಿಗೆ ಬದ್ಧನಾಗಿರ್ತಕ್ಕಂಥ ವ್ಯಕ್ತಿ. ಹಿ ವಾಸ್ ದ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಇವೆಲ್ಲ ಕಾರಣದಿಂದ ನಾವು ಡಾನ್ ಅನ್ಸೆಲ್ಮೋ ಒಬ್ಬ ಡಿಫ್ರೆಂಟ್ ವ್ಯಕ್ತಿ ಅಂತ ಹೇಳಿ ಸಮರ್ಥನೆ ನೀಡಬಹುದು. Match the following. In the first column, the old man. In the second column, tone or reaction. Friend matches with comfortable. Then, I do not like harsh words. Third one, I know these. Confident. Fourth one, I do not care to be aggressive. Last one, that's the price. Means authoritative. Question number 8. At last, the problem of ownership was resolved, but it took a long time. Give reasons. ಕೊನೆಯದಾಗಿ ಓನರ್ಶಿಪ್ ಬಗ್ಗೆ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ಹೇಳಿ ಹೇಳ್ತಾರೆ. ಹಂಗಾದ್ರೆ ಏನ್ ಕಾರಣ ಇರ್ಬೋದು ಅಂತ ಪ್ರಶ್ನೆ. ಆನ್ಸರ್ ಫಾರ್ ದಿಸ್: the storyteller or Americans convinced the persons individually. The descendants agreed to sell their trees to them. It was a long procedure to convince everyone. At last, they agreed and sold the trees to Americans. The problem was solved, but it took a long time. ಅಮೇರಿಕನ್ ಇರಬಹುದು ಮತ್ತೆ ಸ್ಟೋರಿ ಟೆಲ್ಲರ್ ಇರಬಹುದು, ಅವರು ಪ್ರತಿಯೊಬ್ಬರ ಮನೆಗೆ ಹೋಗಿ ಕನ್ವಿನ್ಸ್ ಮಾಡಿ ಇವು ಗಿಡಗಳನ್ನ ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿ ಅವ್ರನ್ನ ಮನವೊಲಿಸಿ ಕಡೆಗೂ ಮನವೊಲಿಸುವಲ್ಲಿ ಅವರು ಯಶಸ್ವಿ ಆಗ್ತಾರೆ. ಆದರೆ ನೆನಪಿರ್ಲಿ, ಇಷ್ಟೆಲ್ಲ ಆಗ್ಬೇಕಾದ್ರೆ ಇದು ಬಹಳ ದಿನಗಳನ್ನ ಬಹಳ ಟೈಮ್ ಅನ್ನ ತೆಗೆದುಕೊಂಡಿತ್ತು ಅಂತ ಹೇಳ್ಬಹುದು. ಕ್ವಶನ್ ನಂಬರ್ 7. Don Anselmo and the Americans were generous in their own ways. Comment on this. ಅಂದ್ರೆ
ಪ್ರಶ್ನೆ ಬಂದ್ಬಿಟ್ಟು ಏನು ಅಂತಂದ್ರೆ ಡಾನ್ ಅಂಡ್ ಸೆಲ್ಮೋ ಇರ್ಬೋದು ಮತ್ತೆ ಅಮೆರಿಕನ್ಸ್ ಇರ್ಬೋದು, ಇವರು ತಮ್ಮ ತಮ್ಮ ದಾರಿಗಳಲ್ಲಿ ಉದಾರ ಬುದ್ಧಿಯವರು, ಉದಾರತೆ ಇದೆ ಇವರಲ್ಲಿ, ಹೇಗೆ ಅಂತ ಕೇಳಿದ್ದಾರೆ ಅವ್ರ ಪ್ರಶ್ನೆ. ಆನ್ಸರ್ ಫಾರ್ ದಿಸ್: ಡಾನ್ ಅಂಡ್ ಸೆಲ್ಮೋ ವಾಸ್ generous. He refused to accept more money for his property. He loved children very much and planted a tree for every child. So Americans were also generous because they wouldn't quarrel with the old man, though they had the legal right to own the trees. And second point is, they were ready to pay extra money for extra land. ನೋಡಿ, ಡಾನ್ ಅಂಡ್ ಸೆಲ್ಮೋ ಹೇಗೆ ಉದಾರತೆ ಹೊಂದಿದ್ದ ಅಂತಂದ್ರೆ, ಅವನು ತನ್ನ ಆಸ್ತಿಯನ್ನು ಮಾರುವಾಗ ಎಕ್ಸ್ಟ್ರಾ ಲ್ಯಾಂಡ್ಗೆ ಎಕ್ಸ್ಟ್ರಾ ಮನಿ ತೆಗೆದುಕೊಳ್ಳಲಿಲ್ಲ. ಒಂದು. ಎರಡನೇದೇನು ಅಂತಂದ್ರೆ, ಅಲ್ಲಿ ರಿಯಲ್ ಮಾಡೋದಲ್ಲಿ ಜನಿಸ್ತಕ್ಕಂಥ ಪ್ರತಿ ಮಗುವಿಗೂ ಒಂದೊಂದು ಗಿಡವನ್ನು ನೆಡ್ತಾ ಹೋದ. ಇದು ಕೂಡ ಅವನ ಉದಾರತೆಗೆ ಸಾಕ್ಷಿ ಅಂತ ಹೇಳ್ಬೋದು. ಇನ್ನು ಅಮೆರಿಕನ್ಸ್ ಕಡಿಮೆ ಇದ್ದಾರ, ಅವರು ಕೂಡ ಉದಾರ ಬುದ್ಧಿಯವರೇ. ಹಾಗೆ ಅಂತ ಕೇಳಿದ್ರೆ, ಫಸ್ಟ್ ಒನ್, ಎಕ್ಸ್ಟ್ರಾ ಲ್ಯಾಂಡ್ ಇದೆ ಅಂತ ಗೊತ್ತಾದಾಗ ಅವರು ಅದಕ್ಕೆ ಎಕ್ಸ್ಟ್ರಾ ಮನಿಯನ್ನು ಕೊಡ್ಲಿಕ್ಕೆ ಮುಂದೆ ಬಂದ್ರು. ಒಂದು. ಎರಡನೇದೇನು ಅಂತಂದ್ರೆ, ಡಾನ್ ಅಂಡ್ ಸೆಲ್ಮೋ ಫಲೋದ್ಯಾನ ಇರ್ಬೋದು, ಗಿಡಗಳನ್ನ ಮಾರದೇ ಇರುವಾಗ ಅವರು ಅವನ ಜೋಡಿ ಜಗಳವನ್ನ ತೆಗಿಲಿಲ್ಲ ಅಥವಾ ಕ್ವಾರಲ್ ಮಾಡ್ಕೊಳ್ಳಿಲ್ಲ. ಅವ್ರು ಏನ್ ಮಾಡಿದ್ರು, ಸಮಾಧಾನದಿಂದ ಪ್ರತಿಯೊಂದು ಮನೆಗೆ ಹೋಗಿ ಆ ಗಿಡಗಳನ್ನ ಕೊಂಡ್ಕೊಂಡ್ರು. ಸೊ ಇದು ಕೂಡ ಅಮೆರಿಕನ್ನರ ಉದಾರ ಬುದ್ಧಿಗೆ ಸಾಕ್ಷಿ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್: ರೀಡ್ ದ ಸ್ಟೋರಿ ಅಂಡ್ ಅರೇಂಜ್ ದ ಗಿವನ್ ಇವೆಂಟ್ಸ್ ಇನ್ ದ ಆರ್ಡರ್ ಇನ್ ವಿಚ್ ದೇ ಆಕರ್ ಇನ್ ದ ಟೆಕ್ಸ್ಟ್. ಸೊ ಇಲ್ಲಿ ಏನ್ ಮಾಡ್ಬೇಕು, ಸೆಂಟೆನ್ಸ್ ಗಳನ್ನ ರೀಅರೇಂಜ್ ಮಾಡಿ ಬರಿಬೇಕಾಗತ್ತೆ. ಅಕಾರ್ಡಿಂಗ್ ಟು ಸ್ಟೋರಿ ಬರಿಬೇಕು. ಫಸ್ಟ್ ಒನ್, ಡಾನ್ ಅಂಡ್ ಸೆಲ್ಮೋ ಲಿವ್ಡ್ ಅಪ್ ಇನ್ ರಿಯೋ ಎನ್ ಮೇಡಿಯೋ. ಸೆಕೆಂಡ್ ಒನ್, the storyteller offered Don and Selmo more money than what had been agreed upon. Third answer, Don and Selmo felt offended when he was offered more money. Fourth, Don and Selmo signed the sale deed after the negotiation for $1,200. Next one, the buyers renovated the house. Next, the children of Rio and Medio disturbed the peace of the Americans. Next one, the occupants of the house came up with lots of complaints about the children. Next one, the storyteller was surprised at the strange argument of Don and Selmo. Last one, the Americans bought the trees from the descendants of Don and Selmo.